ಬೆಂಗಳೂರಿನಲ್ಲಿ ಸೌಂಡ್ ಮಾಡಿದೆ ಪೊಲೀಸರ ಪಿಸ್ತೂಲ್. ಇಬ್ಬರು ಕೊಲೆ ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡೇಟನ್ನ ಕೊಟ್ಟಿದ್ದಾರೆ. ಜೆಜೆ ನಗರ ಪೊಲೀಸರಿಂದ ಕೊಲೆ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ದೀಪು 28 ವರ್ಷ, ಹಾಗೇನೆ ಅರುಣ್ 27 ವರ್ಷ. ಈ ಆರೋಪಿಗಳು ಅರೆಸ್ಟ್ ಆಗಿದ್ರು. ವಿಜಯ್ ಎಂಬಾತನನ್ನ ಹತ್ಯೆ ಮಾಡಿದ್ರು ಈ ಆರೋಪಿಗಳು. ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಫೈರಿಂಗ್ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಮಾತುಕತೆಗೆ ಅಂತ ಕರೆಸಿ ಏರಿಯಾದಲ್ಲಿ ಅಟ್ಟಾಡಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳನ್ನ ಪತ್ತೆ ಹಚ್ಚಿದ್ರು ಆರ್ಆರ್ ನಗರ ಪೊಲೀಸರು. ಆರ್ಆರ್ ನಗರ ಠಾಣಾ ವ್ಯಾಪ್ತಿಯ ಕಾಡು ತರಹದ ಪ್ರದೇಶದಲ್ಲಿ ಈ ಆರೋಪಿಗಳು ಅಡಗಿಕೊಂಡಿದ್ರು. ಮಾಹಿತಿಯನ್ನ ಪಡೆದು ಬಂಧಿಸೋಕೆ ಹೋಗಿದ್ದಂತ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡೋಕೆ ಈ ಆರೋಪಿಗಳು ಮುಂದಾಗಿದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಹಲ್ಲೆ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿ ವಾರ್ನ್ ಕೂಡ ಮಾಡ್ತಾರೆ ಇನ್ಸ್ಪೆಕ್ಟರ್ ಕೆಂಪೇಗೌಡ. ಆದರೂ ಪೊಲೀಸರ ಮೇಲೆ ಹಲ್ಲೆಗೆ ಆರೋಪಿಗಳು ಮುಂದಾಗಿದ್ರು. ಈ ವೇಳೆ ಇಬ್ಬರ ಕಾಲಿಗೂ ಕೂಡ ಗುಂಡು ಹೊಡೆದು ಬಂಧಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಗಮನಿಸ್ತಾ ಇದ್ವಿ ಆರೋಪಿಗಳನ್ನ ಬಂಧಿಸೋಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಇವರು ದಾಳಿಗೆ ಮುಂದಾಗ್ತಾರೆ ಅಂತ ಹೇಳಿದ್ರೆ ಇವರಿಗೆ ಪೊಲೀಸರು ಕಾನೂನಿನ ಭಯ ಇಲ್ವಾ? ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅಂತ ಹೇಳಿ. ಸಂಪತ್, ಇನ್ಸ್ಪೆಕ್ಟರ್ ಕೆಂಪೇಗೌಡ ಅವರು ಈ ಆರೋಪಿಗಳು ಅರುಣ್ ಮತ್ತು ದೀಪು ಎಂಬುವರ ಕಾಲಿಗೆ ಗುಂಡನ್ನ ಹಾರಿಸಿ ಈಗ ಬಂಧನ ಮಾಡಿರುವಂತದ್ದು. ಅರುಣ್ ಮತ್ತೆ ಈಗ ಏನು ಜೆಜೆ ನಗರದಲ್ಲಿ ಕೊಲೆ ಆಗಿದ್ನಲ್ಲ ವಿಜಯ್ ಅನ್ನೋ ಮತ್ತೆ ಜಗಳ ಇತ್ತು. ಕೆಲ ತಿಂಗಳ ಹಿಂದೆ ಅರುಣ್ಗೆ ಚಾಕುವಿಂದ ಈ ಕೊಲೆಯಾದಂತಹ ವಿಜಯ್ ಇರ್ದಿರ್ತಾನೆ. ಹೀಗಾಗಿ ಗಲಾಟೆ ಮಾಡಿಕೊಂಡು ವಿಜಯ್ ಏನ್ ಚಾಕು ಇರ್ತಾರಲ್ಲ, ನಂತರ ಜೈಲಿಗೆ ಹೋಗಿ ಬಂದಿರ್ತಾನೆ. ನಿನ್ನೆ ತಾನೇ ಈ ವಿಜಯ್ ರಿಲೀಸ್ ಆಗಿರ್ತಾನೆ. ಹೀಗಾಗಿ ವಿಜಯ್ ಮೇಲೆ ಈ ಅರುಣ್ ದ್ವೇಷ ಇಟ್ಕೊಂಡಿದ್ದ. ನಿನ್ನೆ ಯಾವಾಗ ಈ ಅರುಣ್ ಜೈಲಿಂದ ಬರ್ತಾನಲ್ಲ, ಆ ಸಂದರ್ಭದಲ್ಲಿ ನೇರವಾಗಿ ಈ ವಿಜಯ್ ಮನೆ ಹತ್ರ ಅಂದ್ರೆ ಅರುಣ್ ಮನೆ ಹತ್ರ ಬಂದಿರುವಂತದ್ದು. ಬಂದಂತಹ ಸಂದರ್ಭದಲ್ಲಿ ಸ್ನೇಹಿತ ದೀಪು ಕರೆಸ್ಕೊಂಡು ಬಂದಿದ್ದಾನೆ, ಬಾ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ. ಆ ಸಂದರ್ಭದಲ್ಲಿ ಅಟ್ಟಾಡಿಸ್ಕೊಂಡು ಇಬ್ರು ಈತನಿಗೆ ಚಾಕುವಿನಿಂದ ಎರೆದಿರುವಂತದ್ದು. ಹೀಗಾಗಿ ಸ್ಥಳದಲ್ಲೇ ಡೆತ್ ಆಗ್ತಾರೆ. ಈ ಅರುಣ್ ಸ್ಥಳದಲ್ಲೇ ಡೆತ್ ಆಗಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ವಿಜಯ್ ಏನಿದ್ದಾನೆ, ಈ ವಿಜಯ್ ಹತ್ಯೆ ಸಂಬಂಧ ಮಾತುಕತೆಗೆ ಅಂತ ಕರೆಸ್ಕೊಂಡು ಅಟ್ಟಾಡಿಸ್ಕೊಂಡು ಬರ್ಬರ ಹತ್ಯೆ ಮಾಡ್ತಾರಲ್ಲ, ಎಲ್ಲರೂ ಕೂಡ ಶಾಕ್ ಆಗಿರುವಂತದ್ದು. ಆರ್ಆರ್ ನಗರ ಠಾಣಾ ವ್ಯಾಪ್ತಿ ಈ ಕಾಡತರದ ಪ್ರದೇಶದಲ್ಲಿ ಏನಿದೆ ಅಲ್ಲಿ ಇವರು ಬಚ್ಚಿಟ್ಕೊಂಡಿರ್ತಾರೆ. ಮಾಹಿತಿಯನ್ನ ಪಡ್ಕೊಂಡಿರ್ತಾರೆ ಪೊಲೀಸರು. ನೇರವಾಗಿ ಆ ಸ್ಥಳಕ್ಕೆ ಹೋಗ್ತಾರೆ. ಈ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಸರೆಂಡರ್ ಆಗ್ಬಿಡಿ, ಬಂದ್ಬಿಡಿ ಈ ಸೈಡು ಅಂತ ಹೇಳಿ ಪೊಲೀಸರು ಕೂಡ ವಾರ್ನ್ ಮಾಡ್ತಾರೆ. ಆದ್ರೆ ಮಾರಕಾಸ್ತ್ರಗಳಿಂದ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಈ ವೇಳೆ ಗಾಡಿಯಲ್ಲಿ ಗುಂಡು ಹಾರಿಸ್ತಾರೆ ಇನ್ಸ್ಪೆಕ್ಟರ್ ಕೆಂಪೇಗೌಡ. ಆದ್ರೆ ಅವ್ರ ಮಾತನ್ನು ಕೂಡ ಕೇಳಲ್ಲ. ಹೀಗಾಗಿ ಪ್ರಾಣ ರಕ್ಷಣೆಗೋಸ್ಕರ ಈ ಕಾಲಿಗೆ ಗುಂಡನ್ನು ಹೊಡೆದಿರುವಂತದ್ದು. ಅದಾದ್ಮೇಲೆ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿ ಈಗ ದೀಪು ಮತ್ತು ಅರುಣನ್ನ ಬಂಧಿಸಲಾಗಿರುವಂತದ್ದು. ಈಗ ಸದ್ಯಕ್ಕಂತೂ ಏನ್ ಮರ್ಡರ್ ಆಗಿತ್ತಲ್ಲ, ಮರ್ಡರ್ ಸಂಬಂಧ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ. ವಿಜಯನ್ನ ಮಾತುಕತೆ ಕರೆಸಿ ಈ ರೀತಿ ಹತ್ಯೆ ಮಾಡಿದ್ದಾರೆ ಮತ್ತು ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಆದ್ರೆ ಪೊಲೀಸರ ಮೇಲಿನ ಹಲ್ಲೆಗೆ ಮುಂದಾಗಿರುವಂತದ್ದು ಇದು ಈಗ ಮೊದಲ ಬಾರಿ. ಹೊಸ ಕಮಿಷನರ್ ಕೂಡ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕಾಲಿಗೆ ಗುಂಡು ಹೊಡೆದಿರುವಂತದ್ದು ಇದು ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ಹರಿಹರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.